ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಹಸು ಸಾಗಾಣಿಕೆಯಲ್ಲಿ ನಿರಂತರವಾಗಿ ಯುವಕರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಅವರು ಒಂದು ಯಶಸ್ಸನ್ನು ಕಂಡಿರುವಂಥ ಒಂದು ವ್ಯಕ್ತಿನ ಭೇಟಿ ಮಾಡಕ್ಕೆ ಬನ್ನಿ ಸ್ನೇಹಿತರೆ, ಅವರು ಹಸು ಸಾಗಾಣಿಕೆಯಲ್ಲಿ ಹೇಗೆಲ್ಲ ಸಕ್ಸಸ್ ಕಂಡಿದ್ದಾರೆ ಮತ್ತು ಹೇಗೆಲ್ಲ ಲಾಭ ತಗೊಂಡು ಅವರ ತಂದೆ ತಾಯಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರಗಳು. ಸರ್, ಮೂಲತಃ ನೀವು ಎಲ್ಲಿಯವರು ಸರ್? ಸರ್, ನಮ್ದು ಶಿರಾ ತಾಲೂಕು. ಓಕೆ. ಮತ್ತೆ ರಂಗನಾಥಪುರ ಗ್ರಾಮ. ಓಕೆ ಓಕೆ. ಬುಕಾಬಣ್ಣ ಹೋಬಳಿ ಬರುತ್ತೆ. ಹಾಂ. ಸ್ವಂತ ಊರು ನಮ್ದಿದೆ. ಇದೆ. ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಹಸು ಸಾಗಾಣಿಕೆ ಮಾಡ್ತಾ ಇದ್ದೀರಿ ಸರ್? ನಾವು ಸರ್ ಅಂದರೆ ನಾನು 10th ಇದ್ದಾಗಿಂದನೂ ನಾನು ಹಸು ಸಾಗಾಣಿಕೆ ಮಾಡ್ತಾ ಇದ್ದೀನಿ. ಅದೇ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ. 10th ಇದ್ದಾಗಿಂದನೂ ಒಂದು 8 ಇಂದ 10 ಹಸುಗಳ ತನಕ ನೋಡ್ಕೊಳ್ತಿದ್ದೀನಿ. ಒಂದು 3 ವರ್ಷದಿಂದ ನೋಡ್ಕೊತಿದ್ದೀವಿ ಸರ್ ನಾವು. ಸರ್, ಈಗಿನ ಪ್ರಪಂಚ ತಂತ್ರಜ್ಞಾನಿಕ ನೋಡಿದ್ರೆ ನೀವು ಕೆಲ್ಸಕ್ಕೆ ಹೋಗ್ಬೋದಿತ್ತು, ಇಲ್ಲ ಓದ್ಬೋದಿತ್ತು, ಏನೇನೋ ಮಾಡೋ. ಈಗ ಪ್ರಪಂಚ ಎಲ್ಲ ತುಂಬ ವಿಶಾಲವಾಗಿ ಏನೇನೋ ಬೇರೆ ಥರ ಎಲ್ಲ ಕೆಲಸಗಳು ಮಾಡ್ಬೋದು. ಆದರೂ ಇಲ್ಲ, ನಾವು ಹಸು ಸಾಗಾಣಿಕೆ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಹೇಗೆ ಹಸು ಸಾಗಾಣಿಕೆ ಮಾಡಲೇಬೇಕು ಅಂತ ನೀವು ಇದನ್ನ ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಸರ್, ನಾವು ಮೂಲತಃ ಹಳ್ಳಿಯಿಂದ ಬಂದಿರೋದಲ್ವಾ. ಓಕೆ. ನಮಗೆ ಕೆಲಸ ಜಾಬು ಅದೆಲ್ಲ ಹೆವಿ ಓವರ್ ರೇಟೆಡ್ ಆಗುತ್ತೆ. ಓಕೆ ಓಕೆ. ಅಂದರೆ ಈಗ ಅಲ್ಲಿ ಎಲ್ಲೋ ಹೋಗಿ ಒಂದು 30K 50,000 ಕೊಡ್ತಾರೆ ಅಂತ ಅಲ್ಲಿ ತಿಂಗಳವರೆಗೂ ನಾವು ಸಂಬಳಕ್ಕೋಸ್ಕರ ಕಾಯಕ್ಕಾಗಲ್ಲ. ಹಂಗಾಗಿ ನಾವು ಇಲ್ಲಿ ಫ್ಯಾಮಿಲಿಗೂ ಸ್ವಲ್ಪ ಹೆಲ್ಪ್ ಆಗಬೇಕು ಅಂತ ನಾವು ಎಜುಕೇಶನ್ ಮಾಡ್ತಾನೆ ನಾನು ಹಸು ಸಾಗಾಣಿಕೆ ಬಂದಿದ್ದು. ಸರ್, ಈಗ ನಿಮ್ಮ ಹಸು ಸಾಗಾಣಿಕೆಗೆ ನಿಮ್ಗೆ ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೆ? ಅಂದ್ರೆ ನಮ್ಮ ಫ್ಯಾಮಿಲಿ, ನಮ್ಮ ಪೇರೆಂಟ್ಸ್, ನಮ್ಮ ಬ್ರದರ್ಸ್, ಮತ್ತೆ ನಮ್ಮ ಮಾಮ, ರಿಲೇಟಿವ್ಸ್, ಕಸಿನ್ಸ್ ಎಲ್ಲ ಇದ್ದಾರೆ. ಓಕೆ. ಎಲ್ಲ ಹೆಲ್ಪ್ ಮಾಡ್ತಾರೆ ಹೆವಿ. ಓಕೆ ಸರ್, ಈಗ ಮೊದಲಿಗೆ ನೀವು ಎಷ್ಟು ಹಸುಗಳಿಂದ ಪ್ರಾರಂಭ ಮಾಡಿದ್ರಿ ಸರ್? ಸರ್, ನಾನು 6 ಹಸುಗಳಿಂದ ಪ್ರಾರಂಭ ಮಾಡಿದೆ ಸ್ಟಾರ್ಟಿಂಗ್ 6 ಹಸುಗಳಿಂದ. ಅಂದ್ರೆ ನಾನು ಜರ್ಸಿ ತಳಿಗಳು ಹಾಕ್ತೆ ಸ್ಟಾರ್ಟಿಂಗ್, ಫ್ಯಾಟ್ ಬರ್ಲಿ ಅಂತ. ಮತ್ತೆ HF ಅಲ್ಲಿ ಹಸುಗಳಲ್ಲಿ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ. ಅಂದ್ರೆ ಸಗಣಿಗಳು ನೀಟಾಗಿ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಕೆಚ್ಚಲು ಬಾವ್ ಆಗೋದು ಅದೆಲ್ಲ ಬರುತ್ತೆ. ಜರ್ಸಿ ಹಸುಗಳು ನಮ್ಮ ಜನರಲ್ ಆಗಿ ನಮಗೆ ಹೊಂದ್ಕೊಂಡ್ಬಿಡ್ತಾವ ಅವು. ಹಂಗಾಗಿ ನಾನು ಜರ್ಸಿ ತಳಿಗಳಿಂದ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್. ಸರ್, ಈಗ ಹಸು ಸಾಗಾಣಿಕೆ ಮಾಡಕ್ ಪ್ರಾರಂಭ ಮಾಡ್ತಾರಲ್ಲ, ಅವರು ಯಾವ ಜಾತಿ ಮೊದಲಿಗೆ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಅತಿ ಹೆಚ್ಚು ಲಾಭ ಈ ಹಸು ಸಾಗಾಣಿಕೆಯಲ್ಲಿ ಸಿಗುತ್ತೆ? ಅಂದ್ರೆ ಸರ್, ಮನೆಯಲ್ಲಿ ಇರ್ತಾವಲ್ಲ ಜರ್ಸಿ ಹಸುಗಳಾದ್ರೆ ನಮಗೆ ಹೊಂದ್ಕೊಂಡ್ಬಿಡ್ತಾವೆ. HF ಹಸುಗಳ ತರ ಅವು ಹೆವಿ ಮೇಂಟೆನೆನ್ಸ್ ಕೇಳಲ್ಲ. HF ಹಸುಗಳು ಇಲ್ಲಿ ಬಿಸಿಲಲ್ಲಿ ಜಾಸ್ತಿ ಇದ್ರೆ ಅವು ತಡ್ಕೊಳಲ್ಲ. ಜರ್ಸಿಗಳು ಆ ತರ ಅಲ್ಲ. ಜರ್ಸಿ ತಳಿಗಳು ಚೆನ್ನಾಗಿರ್ತವೆ, ಬಟ್ ಸ್ವಲ್ಪ ಹಾಲ್ ಕಮ್ಮಿ ಬರುತ್ತೆ, ಬಟ್ ಫ್ಯಾಟ್ ಹೆವಿ ಬರುತ್ತೆ. ಅಂದ್ರೆ ನಿಮ್ ಪ್ರಕಾರ ಇವಾಗ ಅತಿ ಹೆಚ್ಚು ದುಡ್ಡು ಮಾಡ್ಬೇಕು ಅಂದ್ರೆ ಜರ್ಸಿ ತರಬೇಕು ಅಂತ? ದುಡ್ಡು ಮಾಡ್ಬೇಕು ಅಂತ ಪ್ಲಾನ್ ಇದ್ರೆ HF ಹಸುಗಳು ಹಾಕ್ಬೇಕು. ಜರ್ಸಿ ಅಂತಂದ್ರೆ ಜರ್ಸಿ ಹಸುಗಳು ಅಂದ್ರೆ ಅಲ್ಲಿ ಇದೆಯಲ್ಲ ಆ ತರದ ಹಸುಗಳು. ಆತರ ಅಂದ್ರೆ ನಾರ್ಮಲ್ ಆಗಿ ಮನೆಯಲ್ಲಿ ಸಾಗಾಣಿಕೆಗಾದ್ರೆ ಜರ್ಸಿ ಇಂಪಾರ್ಟೆಂಟ್. ಜರ್ಸಿ ನಾವು ದುಡ್ಡು ಮಾಡ್ಬೇಕು ಅಂತ ಬಂದ್ರೆ ನಾವು HF ತಳಿಗಳನ್ನ ಹಾಕ್ಬೇಕಾಗುತ್ತೆ. ಸರ್, ಇದಕ್ಕೆ ದಿನನಿತ್ಯ ನೀವು ಎಷ್ಟೆಲ್ಲ ಖರ್ಚು ಮಾಡ್ತೀರಾ ಸರ್? ಈ ಹಸುಗಳಿಗೆ ಏನೆಲ್ಲ ಫುಡ್ ಕೊಡ್ತೀರಾ? ಅಂದ್ರೆ ಸರ್, ನಾವು ಡೈರಿ ಫೀಡ್ ಕೊಡ್ತೀವಿ. ಮತ್ತೆ ಕಾಕಂಬಿ ಅಂತ ಬರುತ್ತೆ ಇಲ್ಲಿ, ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿಗೆ. ಸೊ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡಿಸಿ ಮಹಾರಾಷ್ಟ್ರದಿಂದ ಏನೋ ತರಿಸ್ತಾರಂತೆ. ಅದು ಎಕ್ಸ್ಪೋರ್ಟ್ ಮಾಡಿಸಿ ಇಲ್ಲಿ ನಮಗೆಲ್ಲ ಕೊಡ್ತಾರೆ. ಅದು 400 rupees ಪರ್ ಬ್ಯಾಗ್ ಇದೆ. 50 kgs ಬ್ಯಾಗ್ 400 rupees ಇದೆ. ಸರ್, ನೀವು ಈ ಹಸುಗಳಲ್ಲಿ ಎಷ್ಟು ಲೀಟರ್ ಹಾಲನ್ನ ಒಂದು ದಿನಕ್ಕೆ ಹಾಕ್ತೀರಾ ಸರ್? ಸರ್, ಇವಾಗ ಎಷ್ಟೋ ಹಸುಗಳು ಅಂದ್ರೆ ಈಲಾಗಿದ್ದಾವೆ. ಹಂಗಾಗಿ ಒನ್ ಟೈಮ್ಗೆ ಏನಿಲ್ಲ ಅಂದ್ರೂ ಒಂದು 28 to 30 ಲೀಟರ್ಸ್ ಆಗ್ತಾ ಇದೀವಿ. ಓಕೆ ಸರ್, ಈ ಹಾಲ್ನ ನೀವು ಎಲ್ಲಿ ಹಾಕೋದು? ಇಲ್ಲೇ ಡೈರಿ. ಈಗ ತುಂಬಾ ಜನ ಏನ್ ಮಾಡ್ತಾರೆ, ಮನೆಗೆ ಮಾರಾಟ ಮಾಡ್ತಿರ್ತಾರೆ, ಇಲ್ಲ ಡೈರಿಗೆ ಹಾಕ್ತಿರ್ತಾರೆ, ಇಲ್ಲ ಹೋಟೆಲ್ಗೆ ಆತರ ಹಾಕ್ತಿರ್ತಾರೆ. ನೀವ್ ಯಾವ ತರ ಸೇಲ್ ಮಾಡ್ತೀರಾ? ಇಲ್ಲ ಸರ್, ಆ ತರ ಎಲ್ಲ ನಮಗೆ ಅಷ್ಟೊಂದು ಅಲ್ಲಿಗೆ ಹೋಗಿ ಹಾಕ್ ಬರೋಷ್ಟು ಇದಿಲ್ಲ. ಟೋಟಲ್ ಆಗಿ ನಾವು ಡೈರಿಗೆ ಕೊಟ್ಬಿಡ್ತೀವಿ. ಇಲ್ಲಿ ಡೈರಿಗೆ ಹಾಕಿ ಇಲ್ಲಿಂದ ಒಂದು 5 kilometers ಇದೆ ಡೈರಿ. ಡೈಲಿ ಕೊಡ್ತೀವಿ ಡೈರಿಗೆ. ಸರ್, ಇದಕ್ಕೆ ನೀವು ಹಸಿರು ಮೇವು ಆ ತರದ್ ಏನ್ ಕೊಡ್ತೀರಾ? ಸರ್, ಇದು ನೇಪೇರ್ ಇದೆ. ಅದ್ರಲ್ಲಿ 2 ತರ ನೇಪೇರ್ ಬರುತ್ತೆ. ಒಂದು ವೈಟ್ ಬರುತ್ತೆ, ಒಂದು ರೆಡ್ ಬರುತ್ತೆ. ವೈಟ್ ನೇಪೇರ್ ಅಲ್ಲಿ ಹಸು ಚೆನ್ನಾಗಿರುತ್ತೆ, ಹಾಲು ಸ್ವಲ್ಪ ಕಮ್ಮಿ. ಒಂದ್ ಸ್ವಲ್ಪ ಹಾಲು ಫ್ಯಾಟ್ ಕಮ್ಮಿ ಬರುತ್ತೆ. ಬಟ್ ರೆಡ್ ನೇಪೇರ್ ಹಾಕಿದ್ರೆ ಹಾಲು ಜಾಸ್ತಿ ಬರುತ್ತೆ, ಮತ್ತೆ ಫ್ಯಾಟುನು ಚೆನ್ನಾಗಿರುತ್ತೆ. ಸರ್, ಈಗ ಈ ಸಡನ್ ಆಗಿ ಒಂದು ಏನಾದ್ರು ಕಾಯಿಲೆ ಅಂತ ಬಂದಾಗ ನೀವು ಹೇಗೆ ನಿರ್ವಹಣೆ ಮಾಡ್ತೀರಾ ಸರ್? ಈಗ ಹಸು ಸಾಗಾಣಿಕೆಯಲ್ಲಿ ತುಂಬಾ ಜನಕ್ಕೆ ಕಾಯಿಲೆಗಳು ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್. ಈಗಿನ ಯುವಕರಾಗಿರ್ಬೋದು, ಇಲ್ಲ ಯುವತಿರಬಹುದು, ಯಾರು ಸಾಗಾಣಿಕೆ ಬರೋರು ಅವ್ರು ಏನ್ ಮಾಡ್ತಾರೆ, ಅರ್ಜೆಂಟ್ಗೆ ಯಾವ್ದಾದ್ರು ಒಂದು ಕಾಯಿಲೆ ಬಂತು ಅಂದ್ರೆ ಅದನ್ನ ಹೇಗೆ ಫೇಸ್ ಮಾಡ್ಬೇಕು ಅಂತ ನೀವ್ ಹೆಂಗೆ ಫೇಸ್ ಮಾಡ್ತೀರಾ? ಈಗ ವೈದ್ಯ ಲೋಕದ ಮೇಲೆ ಅವಲಂಬಿತರಾಗ್ತಿರೋ, ಇಲ್ಲ ಅಂತಂದ್ರೆ ನೀವು ಯಾವ್ದಾದ್ರು ನಾಟಿ ಒಂದು ಇದನ್ನ ಕೊಟ್ಟು ನೀವು ನಿವಾರಣೆ ಮಾಡ್ತೀರಾ, ಹೇಗೆ? ಅಂದ್ರೆ ಸರ್, ನಮ್ಗೆ ಕಾಯಿಲೆ ಬರೋದು ಅಂದ್ರೆ ನಾರ್ಮಲ್ ಆಗಿ ಹಸುಗಳಿಗೆ ಜ್ವರ ಬರೋದು, ಶೀತ ಆಗೋದು ಅದೆಲ್ಲ ಕಾಮನ್. ಅದನ್ನ ನಾವು ಇಲ್ಲೇ ಡಾಕ್ಟರ್ ಗೊತ್ತಿರೋರೆ ಫ್ರೆಂಡ್ಸ್ ಇದಾರೆ ಡಾಕ್ಟರ್ಸ್, ಅವ್ರಿಗೆ ಹೇಳಿ ನಿವಾರಣೆ ಮಾಡ್ಕೊಂತೀವಿ. ಜಾಸ್ತಿ ಇದು ಬರೋದು ಅಂದ್ರೆ ಕೆಚ್ಚಲು ಬಾವ್ ಆಗುತ್ತೆ ಹಸುಗೆ. ಅದಾದಾಗ ಅದನ್ನ ನಾವೇ ನಿವಾರಣೆ ಮಾಡ್ಕೊಬೇಕು. ಅಂದ್ರೆ ಹಾಲ್ ಕರಿಬೇಕಾದ್ರೆ ಈಗ ಹಸು ಒಂದು ಒದ್ಬಿಡುತ್ತೆ, ನೆಕ್ಸ್ಟ್ ಹಾಲ್ ಕರ್ಸಲ್ಲ. ಅದರಿಂದ ಹಾಲ್ನ ಅದೇ ತರ ಬಿಟ್ಬಿಟ್ರೆ ಅದು ಕೆಚ್ಚಲು ಬಾವ್ ಆಗ್ಬಿಡುತ್ತೆ.
Okay. ಅವಾಗ ಆ ಕೆಸ್ಲು ಬಾವ್ನ ಕರೆಕ್ಟ್ ಆಗಿ ನಿವಾರಣೆ ಮಾಡ್ಲಿಲ್ಲ ಅಂದ್ರೆ ಹಾ. ಆ ತೊಟ್ಟು ಪೂರ್ತಿ ನಿಂತೋಗ್ಬಿಡುತ್ತೆ ಆಲೆ ಬರ್ದಂಗೆ. ಓಕೆ ಸರ್, ಈಗ ನೀವು ಹಸುಗಳನ್ನೆಲ್ಲ ಎಲ್ಲಿಂದ ತರ್ತೀರಾ, ಅಂದ್ರೆ ಎಲ್ಲಿ ಕೊಳ್ತೀರಾ? ಅಂದ್ರೆ ಸರ್ ನನಗೆ ಅವಾಗ ಅಷ್ಟೊಂದು ಅನುಭವ ಇರ್ಲಿಲ್ಲ ಹಸುಗಳಲ್ಲಿ ಯಾವ್ಯಾವ ತರ ತರಬೇಕು ಅಂತ ಎಲ್ಲ. ಹಾ. ಅದಕ್ಕೆ ನಾನು ಫಾರ್ಮರ್ಸ್ ಹತ್ರನೇ ಬೈ ಮಾಡಿದೆ ಡೈರೆಕ್ಟ್ ಆಗಿ. ಓಕೆ ಓಕೆ. ನಾವು ಅನುಭವ ಕರೆಕ್ಟ್ ಆಗಿದ್ರೆ ಹಾ. ನಾವು ಮಾರ್ಕೆಟ್ ಅಲ್ಲೂ ತಗೊಬಹುದು. ಅಂದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮೋಸ ಆಗುತ್ತೆ. ಯಾವ ತರ ಅಂದ್ರೆ ಹಾ. 2 ದಿನ ಹಾಲ್ ನಿಲ್ಸಿದ್ರೆ ಹಾ. ಬಾಟಮ್ ಹೆವಿ ದಪ್ಪ ಬಂದ್ಬಿಡುತ್ತೆ. ಓಕೆ ಹೆವಿ ದಪ್ಪ ಬಂದಾಗ ಏನ್ ಇದು ಹಸು ಏನು ಒಂದ್ 10 ಲೀಟರ್ ಹಾಲ್ ಕೊಡ್ಬೋದೇನೋ ಅನ್ನೋ ತರ ಕಾಣುತ್ತೆ. ಹಾ. ಬಟ್ ಮನೆಗೆ ತಗೊಂಬಂದ ಗೊತ್ತಾಗುತ್ತೆ ಅದ್ರ ಹಣೆ ಬರ. ಓಕೆ ಸರ್, ಈಗ ಈ ಹೊಸದಾಗಿ ಹಸು ತರ್ತಾರಲ್ಲ ಸರ್, ಹ್ಮ್. ಹಸು ತರುವಾಗ ನಾವು ಏನು ಗಮನಿಸ್ಬೇಕು ಸರ್? ಒಂದು ಹಸು ತಗೊಳಕ್ ಹೋದಾಗ ನಾವು ಏನೆಲ್ಲ ಗಮನಿಸಿದ್ರೆ ತುಂಬಾ ಒಳ್ಳೇದು ಸರ್? ಈಗ ನಿಮ್ಮ ಅನುಭವದಲ್ಲಿ ಹೇಳಿ ಸರ್ ನಮ್ಗೆ. ಅಂದ್ರೆ ಸರ್ ಹಸು ಜಾಸ್ತಿ ಉದ್ದ ಇದ್ರೂನು ಅದು ಕ್ಯಾಲ್ಸಿಯಂ ಕಮ್ಮಿ ಆಗ್ಬಿಡುತ್ತೆ. ಓಕೆ. ಕರು ಹಾಕ್ಬೇಕಾದ್ರೆ ಹ್ಮ್. ಈಗ ಜಾಸ್ತಿ ಉದ್ದ ದಪ್ಪ ಇತ್ತು ಅಂದ್ರೆ ಅದು ಕ್ಯಾಲ್ಸಿಯಂ ಕಳ್ಕೊಳುತ್ತೆ. ಓಕೆ. ಈಗ ಈ ಹಸು ನಾವು ತಂದಾಗ ಆಕ್ಸಿಜನ್. ಈ ಹಸು ಹಾ. ನಾವು ತಗೊಂಡ್ಬಂದು 1 ತಿಂಗಳಿಗೆ ಕರು ಹಾಕಿತ್ತಿದ್ದು. ಇದು ಈ ಹಸು. ತುಂಬಾ 8.5 months ಇದ್ದಾಗೇನೋ ತಗೊಂಡ್ಬಂದಿದ್ವಿ ಇದನ್ನ. ಹ್ಮ್ ಹ್ಮ್. ಇದು ಕರು ಹಾಕ್ಬೇಕಾಗಿ ಹ್ಮ್. ಕರು ಹಾಕಿ ಒಂದು 15 days ಎದ್ದಿರ್ಲಿಲ್ಲ. ಇದು ಓಕೆ. ಕ್ಯಾಲ್ಸಿಯಂ ಕಮ್ಮಿ ಆಗಿ ಒಂದು 15 days ಎದ್ದಿರ್ಲಿಲ್ಲ. ಹಾ. ಅವಾಗ ಒಂದು 78,000 ಖರ್ಚು ಮಾಡಿದ್ವಿ ಇದಕ್ಕೆ. ಓಕೆ. ಇಂಜೆಕ್ಷನ್ ಮತ್ತೆ ಕ್ಯಾಲ್ಸಿಯಂ ಅದೆಲ್ಲ ಹಾಕಿ. ಸರ್, ಯಾವ್ಯಾವ ನರ ಅಂತಂದ್ರೆ ತೊಟ್ಟು ಈ ತರ ಏನಾದ್ರು ನೋಡೋದಿರುತ್ತೆ ಸರ್ ಹಸು ತಾಣವಕ? ಎಸ್, ಅದು ನರಗಳು ದಪ್ಪ ಬರುತ್ತೆ. ಓಕೆ. ಬಾಟಮ್ ಅಲ್ಲಿ ನರ. ಒಂದ್ ಸ್ವಲ್ಪ ತೋರ್ಸಕ್ಕಾಗುತ್ತಾ? ಸರ್ ಇದ್ರಲ್ಲಿಲ್ಲ, ಈ ಹಸುನಲ್ಲಿ ಇದೆ ನೋಡ್ರಿ. ಓಕೆ ಓಕೆ. ಅಂದ್ರೆ ಸ್ವಲ್ಪ ಮೊದಲಿಗೆ ನಾವು ಇದನ್ನ ಗಮನಿಸ್ಬೇಕಾ ಸರ್? ಇಲ್ಲಿ ನರ ಬರುತ್ತೆ. ಅಂದ್ರೆ ಇವಾಗ ನಾವು ಹಾಲ್ ಕರ್ದಿದೀವಿ ಅದಕ್ಕೆ ಕಾಣಲ್ಲ ನೀಟಾಗಿ. ಓಕೆ ಓಕೆ. ಇದ್ರಲ್ಲಿ ನರ ಬರುತ್ತಲ್ಲ, ಹಾ ಸರ್. ಈ ನರಗಳು ಹೆವಿ ಇದ್ದಷ್ಟುನು ಹಾಲ್ ಚೆನ್ನಾಗ್ ಕೊಡುತ್ತೆ. ಹಾಲ್ ಚೆನ್ನಾಗ್ ಕೊಡುತ್ತೆ. ಅಂದ್ರೆ ನಾವು ಗಮನಿಸ್ಬೇಕಾಗಿರೋದು ಮೇನು ನರಗಳು ಬರುತ್ತೆ. ನರಗಳು. ಮತ್ತೆ ಇದು ಹಸುಗಳು ಚಿಕ್ಕ ವಯಸ್ಸಿನ ಹಸುಗಳಾದ್ರೆ ಅಷ್ಟೊಂದು ನರಗಳು ಬರಲ್ಲ. ಓಕೆ. ಒಂದು 4 ರಿಂದ 5 ಸಲ ಕರು ಹಾಕಿದ್ರೆ ಹ್ಮ್. ಅದು ಬಾಟಮ್ ಚೆನ್ನಾಗ್ ಬಿಟ್ಟಿರುತ್ತೆ. ಹಾ ಹಾ. ಚೆನ್ನಾಗ್ ಬಿಟ್ಟಿದ್ದಾಗ ನರಗಳು ನೀಟಾಗಿ ಕಾಣುತ್ತೆ. ಮತ್ತೆ ಹಾಲು ರೈಸ್ ಆಗಿರುತ್ತೆ. ಹಸು ಯಾವ ತರ ಬೆಳ್ಕೊಂಡ್ ಬಂದಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಈಗಿನ ಯುವಕರಿಗೆ ಅಲ್ಲಿ ನಿಮ್ ಸಂದೇಶ ಏನ್ ಕೊಡ್ತೀರಾ ಸರ್? ಹಸು ಸಾಗಾಣಿಕೆ ಇರ್ಬೋದು, ಇಲ್ಲ ಹೈನುಗಾರಿಕೆಯಲ್ಲಿ ದುಡ್ಡು ಮಾಡ್ಬೇಕು ಅಂತ ತುಂಬಾ ಜನ ಈಗ ಕಾತುರದಲ್ಲಿ ಕಾಯ್ತಿರ್ತಾರೆ. ಬರಬೇಕು, ಅದರಿಂದ ದುಡ್ಡು ಮಾಡ್ಬಿಡ್ಬೇಕು, ಅದ್ರಲ್ಲಿ ದುಡ್ಡಿದೆ ಅಂತ ತುಂಬಾ ಜನ ಇದಾರೆ. ಈ ಹೈನುಗಾರಿಕೆಯಲ್ಲಿ ದುಡ್ಡಿದೆ ಸರ್? ಸರ್ ಅಂದ್ರೆ ದುಡ್ಡಿದೆ. ರಿಯಾಲಿಟಿ ಹೇಳ್ಬೇಕು ಅಂದ್ರೆ ಹೆವಿ ರಿಸ್ಕ್ ಇದೆ. ಹೈಲಿ ರಿಸ್ಕ್ ಇದೆ. ಓಕೆ. ಯಾವ ತರ ಅಂದ್ರೆ ಈಗ ಯಾವ್ದೇ ಕೆಲಸ ಇದ್ರು ಏನೇ ಇದ್ರು ಬೆಳಗಿನ ಜಾವ 4:15 ಗಂಟೆಗೆ ಎದ್ಬಿಡ್ಬೇಕು. ಓಕೆ ಓಕೆ. ಎದ್ಬಿಡ್ಬೇಕು. ಮತ್ತೆ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಮಾಡ್ಬೋದು ಸರ್. ಅಂದ್ರೆ ಒಂದು 2 ರಿಂದ 3 ಹಸುಗಳಾದ್ರೆ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಮತ್ತೆ ಜಮೀನ್ ಇರ್ಬೇಕು, ಮೇವ್ಗೆ, ಬೋರಲ್ಲಿ ನೀರ್ ಇರ್ಬೇಕು. ಏನು ಇಲ್ದೆ ಮಾಡ್ತೀನಿ ಅಂದ್ರೆ. ಸರ್, ಈಗ ನಿಮ್ ಸಂದೇಶ ಏನ್ ಕೊಡ್ತೀರಾ? ಈಗ ಫಸ್ಟ್ ಹೇಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಂದ್ರೆ ಒಳ್ಳೇದು, ಇಲ್ಲ ಶೆಡ್ ಎಲ್ಲ ಯಾವ ತರ ನಿರ್ಮಾಣ ಮಾಡ್ಕೊಂಡ್ರೆ ಒಳ್ಳೇದು ಅಂತ? ಅಂದ್ರೆ ಸರ್ ಇನ್ವೆಸ್ಟ್ಮೆಂಟ್ ಇದ್ರೆ ಶೆಡ್ ಹೈಜಿನಿಕ್ ಆಗಿ ಮಾಡಿದ್ರು ಆಗುತ್ತೆ. ಓಕೆ. ಲೈಕ್ ಎಲ್ಲ ಸಿಮೆಂಟ್ ಹಾಕಿ, ಮ್ಯಾಟ್ ಹಾಕಿ, ಮತ್ತೆ ಹಾಲ್ ಕರಿಯೋಕೆ ಮಿಷಿನ್ಗಳು ಇದಾವೆ ಇವಾಗೇನು, ಸಬ್ಸಿಡಿ ಮೇಲೆ ಸಿಗ್ತವೆ. ಫುಡ್ ಚಾಪರ್ಗಳು ಇರ್ತವೆ. ಮಾಡ್ಬೋದು ಸರ್, ಇನ್ವೆಸ್ಟ್ಮೆಂಟ್ ಇದ್ರೆ ಮಾಡ್ಬೋದು. ಬಟ್ ನಾವು ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಇಂದಾನೆ 0 ಇಂದ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಆಗಿ ಓಪನ್ ಶೆಡ್ ತರ ಮಾಡ್ಕೊಂಡು, ಈಗ ನಾವು ಮಾಡಿದೀವಲ್ಲ ಈ ತರ ಆರಾಮಾಗಿ ಮಾಡ್ಕೊಂಡು ಇರ್ಬೋದು. ಸರ್, ನೀವೆಲ್ಲ ಅಂದ್ರೆ ಶೆಡ್ಗೆ ನೀವೇನ್ ಬಂಡವಾಳ ಜಾಸ್ತಿ? ನಾವೇನ್ ಇನ್ವೆಸ್ಟ್ ಮಾಡಿಲ್ಲ ಸರ್ ಅಷ್ಟು. ಓಕೆ ಓಕೆ. ಅಂದ್ರೆ ನೈಟ್ ಹೊತ್ತು ಕೂಡಕ್ ಮಾತ್ರ ಶೆಡ್ ಮಾಡಿರೋದು? ಅದು ನೈಟ್ ಹೊತ್ತು ಇರೋಕ್ ಮಾತ್ರ. ಅದು ಮಳೆಗಾಲ ಜಾಸ್ತಿ ಇರುತ್ತಲ್ಲ, ಅವಾಗ ಚಳಿಗೆ ಹಸುಗಳು ವೀಕ್ ಆಗ್ತವೆ ಅಂತ ಶೆಡ್ ಮಾಡಿದೀವಿ. ನೈಟ್ ಹೊತ್ತು ಮಾತ್ರ. ಸರ್, ಅಂದ್ರೆ ಯಾವ್ದೇ ಕಾಯಿಲೆಗಳು ಬಂದ್ರು ನೀವೇ ನಾವೇ, ಅಂದ್ರೆ ಅನುಭವ ಇರೋದ್ರಿಂದ ನಾವೇ ನೋಡ್ಕೊಂತೀವಿ. ಬಟ್ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅದು ಡಾಕ್ಟರ್ ಕನ್ಸಲ್ಟೆಂಟ್ ಜಾಸ್ತಿ ಬೇಕಾಗುತ್ತೆ. ಅಂದ್ರೆ ಸರ್, ನೀವು ಕಮ್ಮಿ ಬಂಡವಾಳದಿಂದ ಹಸು ಸಾಗಾಣಿಕೆ ಮಾಡೋದನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿದೀವಿ. ಹೌದಾ ಸರ್? ಈಗ ಹಸು ಸಾಗಾಣಿಕೆಯಲ್ಲಿ ನಿಮಗೆ ತೃಪ್ತಿ ಅನ್ಸಿದೆ ಸರ್? ಸರ್ ತೃಪ್ತಿ ಅನ್ಸಿದೆ. ಸಾಗಾಣಿಕೆಯಲ್ಲಿ ಯಾವ ತರ ಹಸುಗೆ ಹುಲ್ನ ನೀವು ಸಪ್ಲೈ ಮಾಡ್ತಾ ಕೊಡ್ತೀರಾ ಸರ್? ಅಂದ್ರೆ ಸರ್ ನಾವಿಲ್ಲಿ ಸಪ್ಪೆ ಬೆಳ್ಕೊಂಡಿದೀವಿ. ಸಿತ್ತೆ ಜೋಳ ಸಪ್ಪೆ ಮತ್ತೆ ಜೋಳ. ಓಕೆ ಸರ್, ಈ ಮಿಷಿನ್ ಎಲ್ಲ ಏನು ಸರ್ ಇದು? ಸರ್ ಇದು ಚಾಪ್ ಕಟರ್. ನಾವು ಸಬ್ಸಿಡಿ ಮೇಲೆ ತಗೊಂಡಿದ್ದೀವಿ ಇದನ್ನ. ಅರೌಂಡ್ 15,000 ಏನೋ ಬರುತ್ತೆ. 30,000 ಇದೆ, ಆಫ್ ಸಬ್ಸಿಡಿ ಏನೋ ಬರುತ್ತೆ. ಅಂದ್ರೆ ನಾವ್ ಇದ್ರಲ್ಲಿ ಮೇವ್ ಕೊಡೋದ್ರಿಂದ ಹಸುಗಳು ಮೇವ್ನ ವೇಸ್ಟ್ ಮಾಡಲ್ಲ. ಅಂದ್ರೆ ಈ ಸಪ್ಪೆ ದಂಟು ದಪ್ಪ ಬಂದಾಗ, ನೇಪಿಯರ್ ದಪ್ಪ ಬಂದಾಗ ಅದನ್ನ ಎಲೆ ತಿನ್ಬಿಟ್ಟು ಹಂಗೆ ಬಿಟ್ಬಿಡುತ್ತೆ. ಇದ್ರಲ್ಲಿ ಕೊಟ್ಟಾಗ ಹೆವಿ ಪೂರ್ತಿ ಕಟ್ ಆಗುತ್ತಲ್ಲ, ಅವಾಗ ವೇಸ್ಟ್ ಆಗಲ್ಲ ಸರ್. ಮತ್ತೆ ಈಗ ಹಸುಗೆ ಈ ತರ ಅಂದ್ರೆ ಹಸಿರು ಆಹಾರ ಬಿಟ್ರೆ ಬೇರೆ ಯಾವ ತರ ಆಹಾರ ಕೊಡ್ತೀರಾ? ಅಂದ್ರೆ ಸರ್ ನಾವು ಬೂಸ ಕೊಡ್ತೀವಲ್ಲ, ಮಾರ್ನಿಂಗ್ ಹಾಲ್ ಕರಿಯೋದಕ್ಕಿಂತ ಮುಂಚೆ, ಈವ್ನಿಂಗ್ ಹಾಲ್ ಕರಿಯೋದಕ್ಕಿಂತ ಈಗ ಒಂದು ಹಸುಗೆ ಎಷ್ಟು ಕೆಜಿ ಕೊಟ್ರೆ ಒಳ್ಳೇದು ಸರ್? ಅಂದ್ರೆ ತುಂಬಾ ಜನಕ್ಕೆ ಈಗ ಡೌಟ್ ಅಲ್ಲಿ ಇರ್ತಾರೆ, ಹಸು ಸಾಗಾಣಿಕೆ ಮಾಡೋರು ಎಷ್ಟು ಕೊಡ್ಬೇಕು ಏನೋ ಅನ್ನೋದು ಗೊತ್ತಿರಲ್ಲ. ಈಗ ನಿಮ್ಗೆ ತುಂಬಾ ವರ್ಷದಿಂದ ಅನುಭವ ಇರೋದ್ರಿಂದ
ಈಗ ಒಂದು ಹಸು ಎಷ್ಟು ಕೊಟ್ರೆ ಒಳ್ಳೆ ಸರ್? ಸರ್ ನನ್ನ ಅನುಭವದ ಪ್ರಕಾರ ಹಾ. ಅದು ಹಸು ಮೇಲೆ ಡಿಪೆಂಡ್ ಆಗುತ್ತೆ. Okay. ಒಂದು ಹಸು 12ರಿಂದ 15 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಹಾ. ಅದಕ್ಕೆ ಬೂಸ ಹೆವಿ ಬೇಕಾಗುತ್ತೆ. ಯಾಕೆಂದ್ರೆ ಹಾಲು ಜಾಸ್ತಿ ಕೊಡುತ್ತಲ್ಲ, ಜನರಲ್ ಆಗಿ ಬೇಕಾಗುತ್ತೆ. ಎಷ್ಟು ಬೇಕಾವ್ ಸರ್ ಒಂದು ಹಸುಗೆ? ಒಂದ್ ಹಸುಗೆ ಅದೇ ಸರ್ ಇದು ಹಸು ಮೇಲೆ ಡಿಪೆಂಡ್ ಆಗುತ್ತೆ. Okay. ಈಗ ಈ ಹಸು ಒಂದ್ 7 ರಿಂದ 8 ಲೀಟರ್ ಕೊಡುತ್ತೆ. Okay. ಇದಕ್ಕೆ ಅರೌಂಡ್ 1.5 to 1.6 kg ಸಾಕ್ತಿವಿ ನಾವು. ಓಕೆ ಓಕೆ. ಆ ಹಸು 13ರಿಂದ 14 ಲೀಟರ್ ಕೊಡುತ್ತೆ, ಆ ಮೂರನೇ ಹಸು. ಹಾ ಹಾ. ಅದಕ್ಕೆ ನಾವೇನಿಲ್ಲ ಅಂದ್ರೂ 2ರಿಂದ 2.5 kg 3 kg ಆ ಲೆವೆಲ್ ಕೊಡ್ತೀವಿ ಸರ್. ಓಕೆ, ಈಗ ಬೂಸ ಕೊಡೋದ್ರಿಂದ ಏನ್ ಪ್ರಯೋಜನ ಇದೆ ಸರ್. ಅಂದ್ರೆ ಬೂಸ ಕೊಡೋದ್ರಿಂದ ಹಾಲು ಡೌನ್ ಆಗಲ್ಲ. ಓಕೆ ಒಂದು ಸ್ವಲ್ಪ ಮೇವು ಕಮ್ಮಿ ಆದ್ರೂ ಹಾಲು ಡೌನ್ ಆಗಲ್ಲ. ಮತ್ತೆ ಹಸುಗಳು ಮೈ ಕಟ್ ಚೆನ್ನಾಗಿರುತ್ತೆ, ಓಕೆ. ವೀಕ್ ಆಗಲ್ಲ ಹಸುಗಳು. ಹ್ಮ್ ಹ್ಮ್. ಅಷ್ಟೇ ಸರ್.